ನಮ್ಮದು ನಾವು ಇಲ್ಲೇ ಈಗ ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ 10 ವರ್ಷ ಆಯ್ತು ನಾನು ಈ ಕೆಲಸ ಮಾಡಾಕತ್ತೀನಿ. ಈ ಕೊಪ್ಪಳ ಬಂತು, ಗದಗ, ಆಮೇಲೆ ರಾಯಚೂರು ಈ ಕಡೆ ಎಲ್ಲ ನಾವು ಜೇನ್ ಬಾಕ್ಸ್ ಇಲ್ಲಿಂದ ಸಪ್ಲೈ ಮಾಡ್ತೇವೆ. ಯಾವ ಥರ ಅಂತಂದ್ರೆ ಒಂದು ಈಗ ಹೊಲನೇ ಇಲ್ಲಪ್ಪ, ಬರೀ ಮನೆ ಐತೆ ಅವ್ರು ಅಂದ್ರೆ ಮನೆ ಮುಂದೆ ಯಾರು ಇಟ್ಕೊಳಕ ಮನೆ ಅಂದ್ರೆ ಆಧಾರ್ ಕಾರ್ಡ್ ಕೊಡ್ಬೇಕು, 2250 ರೂಪಾಯಿ ಕಟ್ಬೇಕು. ಜನರಲ್ ಇರಲಿ ಅಥವಾ AC ಎಸ್ಟೇ ಇರಲಿ, ಅವ್ರು 2250 ಕಟ್ಟಿದ್ರೆ 2 ಬಾಕ್ಸ್ ಕೊಟ್ಬಿಡ್ತೇವೆ. ಏನೇನು ಬಾಕ್ಸ್ ಅಂದರೆ ಇಂಥದ್ದೊಂದು ಬಾಕ್ಸು, ಇದ್ರ ಹುಳ, ಇದು ಕೆಳಗಡೆ ಒಂದು ಕೆಬಲ್ ಸ್ಟ್ಯಾಂಡ್ ಇರ್ತದೆ. ಅವ್ರಿಗೆ 2 ಬಾಕ್ಸ್. ಇಲ್ಲಪ್ಪ ನಮ್ಗೆ ಒಂದೇ ಬೇಕಂದ್ರೆ ಒಂದನ್ನು ಕೊಡ್ತೀವಿ. ಇಲ್ಲ ನಮ್ಮ ತೋಟ ಐತಪ್ಪ ಅಂದರೆ ಅವ್ರಿಗೆ 4 ಬಾಕ್ಸ್. ಅಂದ್ರೆ ಸಬ್ಸಿಡಿ ಪ್ರಕಾರ ನೀವು ಬರೀ ಒಂದು ಬಾಕ್ಸಿಗೆ 1125 ನೀವು ಕಟ್ಬೋದು. ಇದು ನಮ್ಮ ತೋಟಗಾರಿ ಲೆಕ್ಕಿದ್ದು ಒಂದು ಇದೆ. ಆಮೇಲೆ ಇನ್ನೊಂದು ಏನಂತಂದ್ರೆ ನಮ್ಮೂರು ಬಂದು ಇಂದ್ರಿಗಿ, ಇಲ್ಲಿಂದ ಒಂದು 25 ಕಿಲೋಮೀಟ್ರ್. ನಮ್ಮ ಬಾಕ್ಸ್ಗಳು ಇರೋದೆಲ್ಲ ಇಲ್ಲಿ ಗಿಣಿಗೇರಿ ಫಾರ್ಮ್ದಾಗ ಇರ್ತವೆ, ತೋಟಗಾರಿಕೆ ಫಾರ್ಮ್ದಾಗ ಬಾಕ್ಸ್ ಇರ್ತವೆ. ನೀವು ಯಾರು ಅವ್ರು ನಮ್ಮ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ನೀವು ಬರ್ತೀವಂದ್ರೆ ನಾವು ಆಲ್ರೆಡಿ ಅಲ್ಲಿ ಇರ್ತೀವಿ. ಅದ್ರ ಬಗ್ಗೆನೂ ಅಲ್ಲಿ ಹುಳು ಸಮೇತನ ತೋರಿಸ್ಬೋದು. ಹುಳ ಕೈ ಹಿಡ್ಕೋಬೋದು. ನಾವು ರಾಣಿ ಹುಳ ಯಾವುದು, ಅದರಲ್ಲಿ ಏನಪ್ಪ ಅಂದ್ರೆ 3 ಜಾತಿ ಹುಳುಗಳು ಇರ್ತಾವೆ. ಒಂದೇದು ಕೆಲಸಗಾರ ನೋಡೋರು ಅಂದ್ರೆ ಸೈನಿಕರು. ಅವಾಗ ರಾಜ ರಾಣಿ ಸೈನಿಕರು ಅಂತೇಳಿ ಹಿಂದಿನ ಕಾಲದಾಗ ಇರ್ತಾರಲ್ಲ, ಅದೇ ಸೇಮ ಇದ್ರಾಗ ಒಂದು ಕುಟುಂಬ ಇದು. ಇದ್ರಾಗ ಏನಪ್ಪ ಒಂದು 25ರಿಂದ 30 ಗಂಡುಗಳು ಇರ್ತಾವ. 6ರಿಂದ 7, 8, 5,000ರಿಂದ ಮೇಲೆ ಸೈನಿಕರು ಇರ್ತಾರ. ಒಂದೇ ರಾಣಿ ಇರ್ತದೆ, ಒಂದೇ ರಾಣಿ. ಆ ರಾಣಿನ ಕುಟುಂಬದನ್ನ ಸಂರಕ್ಷಣೆ ಮಾಡ್ತೈತೆ. ಹಂಗಾಗಿ ಅದ್ರದ್ದು ಅವಧಿ ಬಂದು, ಕೆಲಸಗಾರಗಳದ್ದು ನೊಣದ ಅವಧಿ ಬಂದು 60 ದಿನ. ರಾಣಿ ಆಯುಷ್ಯ ಬಂದು 3.5 ವರ್ಷ. ಹೌದನ್ ಸರ್? 4.5 ವರ್ಷ. ಆಮೇಲೆ ಗಂಡು ನೊಣ ಏನೈತಲ್ಲ, ಪ್ರಸ್ತುತ ದಿನನ ಮರಣ ಆಗುತ್ತೆ ಗಂಡು ನೊಣ. ಹಿಂಗಾಗಿ ಅದಕ್ಕೊಂದು ಜೀವಿತಾವಧಿ ಈ ತರ ಇರ್ತದೆ. ನೀವು ನೇರವಾಗಿ ನಮ್ಮ ತೋಟಗಾರಿಕೆ ಫಾರ್ಮಿಗೆ ಬಂದ್ರೆ ಸರ್ ಜೊತೆ ಮಾತಾಡ್ರಿ, ನಾವು ಅಲ್ಲಿರ್ತೀವಿ. ನಮ್ಮ ನಂಬರ್ ತಗೋರಿ, 499-701 499-701 ನಿಂಗಪ್ಪ ಇಂದ್ರಿಗೆ. ಗಿಣಿಗೇರಿ ಫಾರ್ಮ್ದಾಗ ಇರ್ತಾವ ಬಾಕ್ಸ್.